ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೋಪಿಟು, ನಮ್ಮ ಭಾಷೆ ಉಪ್ಪಿಟ್ಟು. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಇವತ್ತೊಂದು ಒಳ್ಳೆ ವೀಡಿಯೋನ, ಕಂಟೆಂಟ್ ಇರೋ ವೀಡಿಯೋನ ರಿವೀಲ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೂ ಬೇಜಾರಾಗಬಾರ್ದು. ಯಾಕಂದರೆ ನಾನು ಸ್ವಲ್ಪ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಾಯಿದೆ. ನಾನಾ ಕಾರಣಗಳಿಂದ ತುಂಬ ವೀಡಿಯೋಗಳು ಸ್ಟಾಕ್ ಇದ್ದಾವೆ, ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ನನಗೂ ಕೆಲಸದ ಒತ್ತಡದಿಂದ ದಯವಿಟ್ಟು ನೆಕ್ಸ್ಟ್ ಆದಷ್ಟು ಬೇಗ ನಿಮ್ಮ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ, ಕಂಟೆಂಟ್ ಇರೋ ವೀಡಿಯೋಗಳನ್ನ ಮುಂದೆ ಬೇಗ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ, ಇವತ್ತಿನ ಏನು ನೋಡಿ ಫ್ರೆಂಡ್ಸ್, ನಾವು ನೋಡ್ತಾ ಇರೋದು ಬರೀ ವಿಡಿಯೋ ಅಲ್ಲ. ಈ ವಿಡಿಯೋ ಅರ್ಥವನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಹಾಗೆ ಅರ್ಥೈಸಿಕೊಳ್ಳಬಹುದು. ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಪಾಠದ ಸಾರಾಂಶ ಇಲ್ಲಿದೆ. ಈ ಎರಡು ಕೋತಿಗಳನ್ನು ಬರೀ ಕೋತಿಗಳ ಚೇಷ್ಟೆಯನ್ನಾಗಿ ನೋಡದೆ, ನಮ್ಮ ಹಿಂದುತ್ವದ ಪ್ರತಿಬಿಂಬದ ಆಂಜನೇಯನ ಭಕ್ತರಾಗಿ ನಮ್ಮಲ್ಲಿರುವುದನ್ನು ಸ್ವೀಕರಿಸಿ, ಇಲ್ಲದವರಿಗೆ ನಮ್ಮಿಂದ ಸ್ವಲ್ಪವಾದರೂ ನೀಡಿ, ಬೇರೆಯವರಿಂದ ಕನ್ನ ಹಾಕುವುದನ್ನು ಕಡಿಮೆ ಮಾಡಿಕೊಳ್ಳುವ ಮಾರ್ಗವನ್ನು ನಮ್ಮ ಜೀವನದ ಪಯಣದಲ್ಲಿ ಸ್ವಲ್ಪವಾದರೂ ರೂಢಿಸಿಕೊಳ್ಳುವ. ಬಿಕಾಸ್ ಇಲ್ಲೊಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನಪ್ಪ ಅಂದರೆ, ನಮಗೆ ಸಮಾಜದಲ್ಲಿ ಮುಂದೆ ಸಾಗಲು ವಿಮೋಚನಾ ಶಕ್ತಿ, ಪರಿಜ್ಞಾನ ಶಕ್ತಿ, ಬುದ್ಧಿವಂತಿಕೆ ಶಕ್ತಿ, ವೈಜ್ಞಾನಿಕ ಶಕ್ತಿ, ಶೈಕ್ಷಣಿಕ ಶಕ್ತಿ ಇವುಗಳನ್ನು ಬಿಂಬಿಸುವ ಅತ್ಯಮೂಲ್ಯವಾದ ಶಿಕ್ಷಣ ಎಂಬ ಪವರ್ ನಮ್ಮಲ್ಲಿದೆ. ಶಿಕ್ಷಣ ಎಂಬ ಬುನಾದಿ ಮೇಲೆ ನಮ್ಮ ಜೀವನದ ಪಯಣವನ್ನು ನಾವು ಸಾಗಿಸ್ತಾ ಇದ್ದೀವಿ. ಇದು ನಿಮಗೂ ಗೊತ್ತು, ನಮಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ. ಅದಕ್ಕಾಗಿ ನಾನು ನನ್ನ ಚಾನಲ್ ಮೂಲಕ, ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಇಂಥ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸಿಕೊಳ್ಳ. ಹಾಯ್, ಮತ್ತೊಮ್ಮೆ ಫ್ರೆಂಡ್ಸ್, ನಾನೇ ನಿಮ್ಮ ಗೋಪಿಟು, ನಮ್ಮ ಭಾಷೆ ಉಪ್ಪಿಟ್ಟು. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಓಕೆ, ಬಾಯ್.